ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ವಿಡಿಯೋ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆಯೇ. ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು ಎರಡೂ ತುಂಬ ಚೆನ್ನಾಗಿ ಮಾಡಿದೆ. ಲಾಸ್ಟ್ 1 ಇಯರಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 58% ಜಾಸ್ತಿ ಆಗಿದೆ ಅಪ್ರಾಕ್ಸಿಮೇಟ್ ಆಗಿ ಲಾಸ್ಟ್ 1 ಇಯರಲ್ಲಿ. ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಆಲ್ಮೋಸ್ಟ್ 71% ಜಾಸ್ತಿ ಆಗಿದೆ. ಇಂಡೆಕ್ಸೇ ಜಾಸ್ತಿ ಆಗಿರುವಾಗ ಇಂಡಿವಿಜುವಲ್ ಸ್ಟಾಕ್ಸ್ ಅಂತೂ ಸುಮಾರು 100%ಗಿಂತ ಜಾಸ್ತಿನೂ ಮೇಲೆ ಹೋಗಿದೆ ಲಾಸ್ಟ್ 1 ಇಯರಲ್ಲಿ. ಕೆಲವು ಸ್ಟಾಕ್ಸು ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ಮೇಲೆ ಹೋಗಿದೆ, ಕೆಲವು ಸ್ಟಾಕ್ಸು ತುಂಬ ಹೈಪ್ ಆಗಿ ತುಂಬ ಸೆಂಟಿಮೆಂಟ್ ಪಾಸಿಟಿವ್ ಆಗಿರೋ ಕಾರಣ ಮೇಲೆ ಹೋಗಿದೆ. ಆದರೆ ಫಂಡಮೆಂಟಲ್ಸ್ ಅಷ್ಟೇನು ಇಂಪ್ರೂವ್ ಆಗಿಲ್ಲ. ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಪ್ರಕಾರ ಕೆಲವು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅಭಿಪ್ರಾಯ ಏನಂದರೆ ವ್ಯಾಲ್ಯೂಯೇಷನ್ಸ್ ಆಫ್ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಸ್ವಲ್ಪ ಜಾಸ್ತಿ ಇದೆ, ಎಕ್ಸೆಸಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ರಿಸರ್ಚ್ ಪ್ರಕಾರ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ಸು ಲಾಸ್ಟ್ 3 ಇಯರ್ಸಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸನ್ನು ಬೀಟ್ ಮಾಡಿದೆ. ಹಾಗೂ ಅದ್ರ ಬಗ್ಗೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಈಗ ಹಾಕ್ತಾ ಇದ್ದೀನಿ. ಮಾರ್ಕೆಟ್ ಕ್ಯಾಪ್ ಪರ್ಸೆಂಟೇಜ್ ಆಫ್ ಲಾರ್ಜ್, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು 2018 ಕ್ಯಾಲೆಂಡರ್ ಇಯರಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ನಮ್ಮ ಮಾರ್ಕೆಟ್ಸಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಲಾರ್ಜ್ ಕ್ಯಾಪ್ಸ್ದು 72% ಇತ್ತು, ಮಿಡ್ ಕ್ಯಾಪ್ 16.3, ಸ್ಮಾಲ್ ಕ್ಯಾಪ್ ಸ್ಟಾಕ್ಸು 11.7% ಇತ್ತು. ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಬೈನ್ ಮಾಡಿದರೆ 28%. 2019ನಲ್ಲಿ ಲಾರ್ಜ್ ಕ್ಯಾಪ್ಸು ಆಲ್ಮೋಸ್ಟ್ 75%, ಮಿಡ್ ಕ್ಯಾಪ್ಸು 15.6, ಸ್ಮಾಲ್ ಕ್ಯಾಪ್ಸು 9.5%, 25.1 ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಬೈನ್ ಮಾಡಿದರೆ. 2020ಯಲ್ಲಿ ಲಾರ್ಜ್ ಕ್ಯಾಪ್ಸು 74.3, ಮಿಡ್ ಕ್ಯಾಪ್ 15.5, ಸ್ಮಾಲ್ ಕ್ಯಾಪ್ 10.2, ಮಿಡ್ ಆ್ಯಂಡ್ ಸ್ಮಾಲ್ ಕಂಬೈನ್ ಮಾಡಿದರೆ 25.7. 2021ನಲ್ಲಿ ಲಾರ್ಜ್ ಕ್ಯಾಪ್ಸ್ ಕಮ್ಮಿ ಆಯಿತು, 68.7% ಟೋಟಲ್ ಮಾರ್ಕೆಟ್ ಕ್ಯಾಪಲ್ಲಿ ಲಾರ್ಜ್ ಕ್ಯಾಪ್ ಇದು, ಮಿಡ್ ಕ್ಯಾಪು 16.8, ಸ್ಮಾಲ್ ಕ್ಯಾಪು 14.5, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಬೈನ್ ಮಾಡಿದರೆ 31.3. 2022ಅಲ್ಲಿ 69.2% ಲಾರ್ಜ್ ಕ್ಯಾಪ್ಸು, ಮಿಡ್ ಕ್ಯಾಪು 16.1, ಸ್ಮಾಲ್ ಕ್ಯಾಪು 14.7, ಮಿಡ್ ಆ್ಯಂಡ್ ಸ್ಮಾಲು 30.8%. 2023ಯಲ್ಲಿ 64.6% ಲಾರ್ಜ್ ಕ್ಯಾಪು ಸುಮಾರು ಕಮ್ಮಿ ಆಗಿದೆ, ಮಿಡ್ ಕ್ಯಾಪ್ 17.6, ಸ್ಮಾಲ್ ಕ್ಯಾಪು 17.8, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕಂಬೈಂಡು 35.4%. ಮೇ 2024ಅಲ್ಲಿ ಲಾರ್ಜ್ ಕ್ಯಾಪು 63.7%, ಮಿಡ್ ಕ್ಯಾಪ್ 18.5%, ಸ್ಮಾಲ್ ಕ್ಯಾಪ್ 17.8%. ಸೊ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಬೈನ್ ಮಾಡಿದರೆ 36.3% ಆಯಿತು. ಸೊ ನೀವು ನೋಡ್ಬೋದು, ಆ್ಯಕ್ಚುಲಿ 2019-20 ರೇಂಜಲ್ಲಿ 25% ಇತ್ತು ಮಾತ್ರ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕಂಬೈನ್ ಮಾಡಿದರೆ, ಈಗ 36% ಆಗಿದೆ. ಅದೇ ಥರ ಆವಾಗ 74% ಇತ್ತು ಲಾರ್ಜ್ ಕ್ಯಾಪ್ಸು, ಈಗ ಆಲ್ಮೋಸ್ಟ್ 64% ಆಗಿದೆ. ಇದು ಯಾಕೆ ಈ ಥರ ಆಗಿದೆ ಅಂದರೆ ಸ್ಮಾಲರ್ ಸ್ಟಾಕ್ಸು, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲರ್ ಸ್ಟಾಕ್ಸು ಅವರ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಲಾರ್ಜ್ ಕ್ಯಾಪ್ಸು. ಟೋಟಲ್ ರಿಟರ್ನ್ಸ್ ಆಫ್ ವೇರಿಯಸ್ ಇಂಡಸ್ಸಸ್ಸು ಲಾಸ್ಟ್ 3 ಇಯರ್ಸಲ್ಲಿ 1 ಇಯರ್ ರಿಟರ್ನ್ಸು ನಿಫ್ಟಿ 50 ಇಂಡೆಕ್ಸು ಅರೌಂಡ್ 25% ಇದೆ, ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್ ಅರೌಂಡ್ 56-57%, ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಅರೌಂಡ್ 70%. 3 ಇಯರ್ಸ್ ರಿಟರ್ನ್ಸು ಇದು ಟೋಟಲ್ ರಿಟರ್ನ್ಸ್ ಹೇಳ್ತಾ ಇರೋದು ಪರ್ ಆ್ಯನಮ್ ಅಲ್ಲ. 3 ಇಯರ್ಸ್ ನೋಡಿದರೆ ನಿಫ್ಟಿ 50 ಇಂಡೆಕ್ಸ್ 50%, ನಿಫ್ಟಿ ಮಿಡ್ ಕ್ಯಾಪು 108, ನಿಫ್ಟಿ ಸ್ಮಾಲ್ ಕ್ಯಾಪು 90%. 5 ವರ್ಷ ನೋಡಿದರೆ 101% ನಿಫ್ಟಿ 50ದು, ನಿಫ್ಟಿ ಮಿಡ್ ಕ್ಯಾಪು 219, ನಿಫ್ಟಿ ಸ್ಮಾಲ್ ಕ್ಯಾಪು 198% ಟೋಟಲ್ ರಿಟರ್ನ್ಸ್ ಬಂದಿದೆ. ಸೊ ನೀವು ಸುಮಾರು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಹೋಲ್ಡ್ ಮಾಡ್ತಾ ಇದ್ದರೆ ಇನ್ನೊಂದು ಸತಿ ಎಲ್ಲನೂ ಚೆಕ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಅಂತ ನೋಡ್ಕೊಳ್ಳಿ. ಹಾಗೂ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಆವಾಗ ನೀವು ಮಿನಿಮಮ್ ಒಂದು 5 ವರ್ಷ ಇಟ್ಕೊಂಡ್ರೆ ನಿಮಗೆ ಆವಾಗ ಒಂದು ಒಳ್ಳೆ ರಿಟರ್ನ್ಸ್ ಬರೋ ಚಾನ್ಸಸ್ ಇದೆ. ಅಕಸ್ಮಾತ್ ಶಾರ್ಟರ್ ಟರ್ಮ್ ಇಟ್ಕೊಂಡ್ರೆ ಲಾಸ್ ಆಗೋ ಚಾನ್ಸಸ್ ಇದೆ. ಹಾಗೂ ನಿಮ್ಮ ಸ್ಟಾಕ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ದೆನ್ ಮೇ ಬಿ ನೀವು ಯೋಚನೆ ಮಾಡಬೇಕಾಗುತ್ತೆ, ಇದನ್ನು ನನ್ನ ಪೋರ್ಟ್ಫೋಲಿಯೋ ಅಂತ ಹೊರಗೆ ತೆಗಿಬೇಕಂತ. ನೀವು ಕೆಲವು ಸ್ಟಾಕ್ಸನ್ನು ಬರೀ ಮೊಮೆಂಟಮ್ಗೋಸ್ಕರ ತೊಗೊಂಡಿದ್ರೆ, ಇದು ಮೇಲೆ ಹೋಗ್ತಾ ಇದೆ ಅಂತ ತೊಗೊಂಡಿದ್ರೆ, ಫಂಡಮೆಂಟಲ್ಸ್ ನೋಡ್ತಾ ಇದ್ದರೆ ಒಂದು ಸತಿ ಚೆಕ್ ಮಾಡಬೇಕು. ಯಾಕಂದರೆ ಇಲ್ಲದ್ರೆ ನೀವು ಸ್ಟಕ್ ಆಗ್ಬೋದು ಈ ಹೈಯರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಪರ್ಟಿಕ್ಯುಲರ್ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕಾಷಿಯಸ್ ಆಗಿ, ಸ್ವಲ್ಪ ಕೇರ್ಫುಲ್ ಆಗಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಎಲ್ಲ ಸ್ಟಾಕ್ಸು ಮುಂದೆ ಹೋಗಲ್ಲ ಅಂತ. ಹಾಗೂ ಇದೊಂದು ಸೈಕಲ್ಲು ನೀವು ಅಬ್ಸರ್ವ್ ಮಾಡಿರ್ಬೋದು. ನೀವು ಹೊಸಬ್ರು ಇದ್ದರೆ ಇದು ಹೊಸದಿರ್ಬೋದು, ಆದರೆ ಸುಮಾರು ವರ್ಷದಿಂದ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಇದು ಅಬ್ಸರ್ವ್ ಮಾಡಿರ್ತೀರಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕೆಲವು ಸತಿ ಔಟ್ ಪರ್ಫಾರ್ಮ್ ಮಾಡುತ್ತೆ, ಕೆಲವು ವರ್ಷ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಿಂತ ಜಾಸ್ತಿ ಬಂದಿರ್ತದೆ, ಕೆಲವು 1-2 ವರ್ಷ ಮಿಡ್ ಕ್ಯಾಪ್ಸ್ ಜಾಸ್ತಿ ಬರ್ತದೆ, ಅವಾಗ ಲಾರ್ಜ್ ಕ್ಯಾಪ್ಸು ರಿಟರ್ನ್ಸ್ ಕಮ್ಮಿ ಕೊಡ್ತದೆ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ಯೂಶ್ವಲಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸದು ವ್ಯಾಲ್ಯೂಯೇಷನ್ ತುಂಬ ಜಾಸ್ತಿ ಇರುವಾಗ ಆವಾಗ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮತ್ತೆ ಆ ಪರ್ಟಿಕ್ಯುಲರ್ ದುಡ್ಡು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೆ ಹೋಗುತ್ತೆ. ಯಾಕಂದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ಸದು ವ್ಯಾಲ್ಯೂಯೇಷನ್ ಕಮ್ಮಿ ಇರ್ತದೆ,
ಮತ್ತೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುವಾಗ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮತ್ತೆ ಪುನಃ ಲಾರ್ಜ್ ಕ್ಯಾಪ್ ಸ್ಟಾಕ್ಸಿಗೆ ಆ ದುಡ್ಡು ಫ್ಲೋ ಆಗುತ್ತೆ. ಸೊ ಈ ಥರ ಈ ಒಂದು ಸೈಕಲ್ಲು ಯಾವಾಗಲೂ ಆಗುತ್ತೆ. ಎಸ್ಪೆಷಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಥರನೇ ಮಾಡ್ತಾರೆ. ನಾವು ನೋಡಬೇಕಾದ ಏನಂದರೆ ಯಾವಾಗ ಒಂದು ಸ್ವಲ್ಪ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಕರೆಕ್ಷನ್ ಆಗುತ್ತೆ ಅಂತ ಮಾರ್ಚಲ್ಲಿ ಒಂದು ಸ್ವಲ್ಪ ಆಗಿತ್ತು, ಮತ್ತೆ ರಿಕವರ್ ಆಯಿತು. ಆದರೆ ಒಂದು 3-4 ಇಯರ್ಸಿಂದ ಒಳ್ಳೆ ರ್ಯಾಲಿ ಆಗಿದೆ. ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಡೆಫಿನೆಟ್ಲಿ ಕರೆಕ್ಷನ್ ಆಗೇ ಆಗಬೇಕು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ನಿಮಗೆ, ಸುಮಾರು ವರ್ಷ ಹಿಂದೆ ಹಾಂಡಾ ಕಂಪ್ನಿಯವರು ಒಂದು ಇಂಡಿಯನ್ ಕಂಪ್ನಿ ಜೊತೆಗೆ ಗಿಯರ್ಲೆಸ್ ಸ್ಕೂಟರ್ಸ್ ಜೊತೆಗೆ ಟೈ ಅಪ್ ಮಾಡಿದರು. ಅದು ಯಾವ ಕಂಪ್ನಿ? ಆಪ್ಷನ್ ಎ ಆಟ್ಲಸ್ಸು, ಬಿ ಕೈನೆಟಿಕ್ಕು, ಸಿ SD ಹಾಗೂ ಡಿ ಬಜಾಜು. ನಿಮ್ಮ ಪ್ರಕಾರ ಆನ್ಸರ್ ಯಾವುದು? ನೀವು ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.